ರೋಲ್ ಹಾಕೊಂಡು ಪಲ್ಟಿ ಹಾಕೊಂಡು ಇದಕ್ಕೆ ಹೊಡೆದಿದ್ದೆ ನಾನು. ಅವ್ರಿಗೆ ಇದು ಎರಡನೇ ಜನ್ಮನೇ. ಸೀರಿಯಸ್ಲಿ ಗಾಡಿ ಮೇಲ್ಗಡೆ ಹಾರಿ ಉಲ್ಟಾ ಮಾಡಿ ಈಗ ಟ್ರಾನ್ಸ್ಫಾರ್ಮರ್ ಇಲ್ಲ ಅಂದ್ರೆ ಕಾಡಲ್ಲಿ ಹೋಗ್ಬಿಡ್ತಿರೋದು ಅಷ್ಟು ಫಾಸ್ಟ್ ಇತ್ತು. ಒಳಗಡೆ ಹೆಂಗ್ ಬಂದ್ರು ಸರ್ ಹೊರಗಡೆಗೆ? ಹೆಂಗ್ ಬಂದ್ರು ಅವ್ರು ಹೊರಗಡೆಗೆ? ಬೇಗ ಹತ್ಕೊಳತ್ತದು ಬರ್ನ್ ಆಗಿ ಹೋಗ್ತಿದ್ರು ಅವ್ರು ಅಷ್ಟು ಮಂದಿ 4 ಮಂದಿ. ಅಷ್ಟು ಟೈಮ್ ಚಲೋ ಇದೆ ಪಾಪ. ಯಾವುದು ಕೊಡ್ಕೊಂಡೇನು A09 ಮೈಸೂರು ಎಲ್ಲಿಗೆ ಯಾರು ಹಿಂಗೆ ಹೊಡ್ಕೊಂಡಪ್ಪ? ಎಲ್ಲಿಂದ ಹೊಡೆದ್ನೋ ಮಾರಾಯ? ಎಲ್ಲಿಂದ ಹಾರ್ಕೊಬಿದ್ನಿ? ಎಲ್ಲಿಂದ ಹಾರ್ಕೊಬಿದ್ದಿದ್ದು? ಹಾಂ, ಈ ಗಾಡಿ ಆ ಸೈಡ್ ನೋಡ್ರಿ ಹೆಂಗ್ ಆಗಿದೆ. ಓ, ಈ ಗಾಡಿಗೆ ಹೊಡೆದಿದ್ದ ಅದು? ತಿರುಮಲ ಆದಂಗೆ ಇರು. ಇದೆ ಹೊಡ್ಕೊಂಡೆ ಹೋದ್ನಾ? ಯಾರಿಗಂತ ಆಗಿಲ್ಲಲ್ಲ? ಇಲ್ಲಿ ಜಂಪ್ ಆಯ್ತು, ಅಲ್ಲಿ ದಾರಿ ಹೊಡೆದು ಜಂಪ್ ಆಯ್ತು ಕಾರ್. ಯಾರು ರಾಂಗ್ ಸೈಡಲ್ಲಿ ಬಂದಿದ್ದು? ಸೈಡಿಗೆ ಏನಾಗಲ್ಲ ಅಂದ್ರೆ ದೇವ್ರು ಅಲ್ಲ ಇದಕ್ಕೆ ಹೊಡ್ಕೊಂಡು ಅಲ್ಲಿ ಹೆಂಗೆ ಬಿದ್ದು ಯಪ್ಪ, ಯಾರಿಗೆಂತ ಆಗಿಲ್ಲಲ್ಲ? ಅಯ್ಯೋ, ಹಾಂ, ಓ ವೀಲ್ ಇಲ್ಲಿದೆ ಯಪ್ಪ. ಸ್ಟೇಷನ್ ತಗೊಂಡೋಗಿ ಮಂಚಿಗೆ ಹೋಗಿ ಗೊತ್ತಿದ್ದಲ್ಲ. ಇಂಥ ಸಣ್ಣಗೆ ರೋಡಿಗೆಲ್ಲ ಅಂತ ಗೌರ್ಮೆಂಟ್ ಗಾಡಿಗೆ, ಆಂಬುಲೆನ್ಸ್ಗೆ, ಪೊಲೀಸ್ ಗಾಡಿಗೆ ಓವರ್ಟೇಕ್ ಮಾಡೋದಲ್ಲ. ಸೈಡ್ ಕೊಟ್ಟರೆ ನಾವು ಹೋಗಿ ನನ್ನ ಗಾಡಿನ ಮತ್ತೆ ಕೆಳಗೆ ಇಳಿಸಿಲ್ಲ. ನಾನು ತಂದೆ ಇನ್ನೂ ಇದ್ದಲ್ಲ ಗೊತ್ತಿಲ್ಲ, ನನ್ನ ಗಾಡಿ ಸೇಫ್ ಗೊತ್ತಿಲ್ಲ. ಒಂದು ಲೆವೆಲ್ ಖುಷಿಯಾಗಿದ್ದೆ ಅಷ್ಟೇ. ಕಟ್ ಮಾಡಿಬಿಟ್ಟು ನಮ್ಮ ಬಂಪರ್ ಇದ್ದಾಗಿದೆ ಡ್ರೈವರ್ ಸೈಡಿಗೆ, ಅದು ಟಚ್ ಆಯ್ತು. ಅಲ್ಲಿ ಟಚ್ ಆದವು ನಿಮ್ಮ ಕಾರು ಟರ್ನ್ ಆಯ್ತು. ಟರ್ನ್ ಆಗಿ ನಮ್ದು ಬರ್ತಾ ಇತ್ತ ನಮ್ಮ ಗಾಡಿ, ಕಾರ್ ನಿಮ್ಮ ಕಾರ್ನವನು ಎಂತ ಮಾಡಿದ್ದಾನೆ, ಓವರ್ಟೇಕ್ ಮಾಡ್ಕೊಂಡು ಎದುರುಗಡೆ ಹೋಗಿದ್ದಾನೆ. ಎದುರು ಬಂಪರ್ ಹತ್ರ ತನಕ ಆ ಕಡೆಯಿಂದ ಬೈಕ್ ಬಂತು. ಇವರು ಅಲ್ಲಿ ಪಾಸ್ ಮಾಡಿದ್ರು, ಕಟ್ಟೆ ಮಾಡಿಬಿಟ್ರು. ನಮ್ಮ ಗಾಡಿ ರನ್ನಿಂಗ್ ನಲ್ಲಿ ಇತ್ತು. ಬದುಕಿಸಿದೆ, ನನ್ನ ಗಾಡಿ ಮೇಲೆ ಏನಾಗಿದೆ? ನಮ್ಮ ಮುಂದಾಗಿ ಅದು ಏನಾಗಿದೆ, ಕಾರು ಈಗ ರೋಲ್ ಹಾಕೊಂಡು ಪಲ್ಟಿ ಹಾಕೊಂಡು ಇದಕ್ಕೆ ಹೊಡೆದಿದ್ದೆ. ನಮ್ಮ ಈಗ ಸೈಡ್ ಡ್ಯಾಮೇಜ್ ಆಗಿ ಹೋಯ್ತು. ಹಾಗಾಗಿ ಅಲ್ಲ, ಅವರು ಒಂದು ಸ್ಕ್ರಾಚ್ ಆಗಿಲ್ವಲ್ಲ, ಪುಣ್ಯ ಮಾಡಿದಾರೆ ಮಾತ್ರ. ಹೌದು, ಏನಾಗಿದೆ ಸೀರಿಯಸ್ಲಿ ಕರೆಂಟ್ ಸಪ್ಲೈ ಇತ್ತು. ಯಪ್ಪ, ಮತ್ತೆ ನಾವೇ ಎದ್ದು ಹೋಗ್ಕೊಂಡು ಅವರನ್ನು ತೆಗ್ದಿದ್ದು ನಾವೇ ಒಳಗಡೆ. ಹೆಂಗ್ ಬಂದ್ರು ಸರ್ ಹೊರಗಡೆಗೆ? ಹೆಂಗ್ ಬಂದ್ರು ಅವ್ರು ಹೊರಗಡೆಗೆ? ಇದು ಬಾಗಿಲಿಂದ ತೆಗ್ದಿದ್ದು. ಅಯ್ಯೋ ದೇವ್ರೆ, ಗ್ಲಾಸ್ ಹೊಡೆದು ತೆಗ್ದಿದ್ದು. ನಮ್ಮೂರೇ ಇದ್ರು ರೆಸ್ಕ್ಯೂ ಮಾಡಿದ್ರು. ಬೇರೆ ಯಾರು ಕರೆಂಟ್ ಇದ್ದಾಗ ಹೋಗೋದಿಲ್ಲ. ಕರೆಂಟ್ ಇದ್ದಾಗ ಯಾರು ಹೋಗ್ತಾರೆ? ಅದು ಇರ್ಲಿ ಬಿಡ್ಲಿ
ಬಚಾವ್ರು ಇಬ್ಬರು ಮಕ್ಕಳು ಸಣ್ಣದು. ಹಾಂ ಅದೇ ಒಬ್ಬ ಉಪ್ಪಿನಿಂದವ ಒಬ್ಬ ಮತ್ತೊಬ್ಬ ತಿಂದೋಟ. ಹೌದು ಪುಣ್ಯ ನಮ್ದು ಗಾಡಿ ಸ್ಪೀಡ್ ಇಲ್ಲ. ನಾವು ಇಲ್ಲಿ ಹೌದು. ಇದಕ್ಕೆ ಹೋಗಿದ್ದು, ನಾಡ್ದು ಉಪರಾಷ್ಟ್ರಪತಿ ಬರ್ತಾರಲ್ಲ ಅಲ್ಲಿ ಇದು ಹೆಲಿಪ್ಯಾಡಿಗೆ ಹೋಗಿದ್ದು. ಮೆಲ್ಲ ಹೋಗ್ತಾ ಇದ್ದಿದ್ದು ನಾವು. ಇನ್ನು ಎಂತ ಸ್ಟೇಷನ್ದಲ್ಲಿ ಎಂತ ಮಾಡುದು ಅಂತ ಮೆಲ್ಲ ಹೋಗ್ತಾ ಇದ್ದಿದ್ದು. ಏನೇ ಕೇಸ್ ಇಲ್ಲದೆ ಫಾಸ್ಟ್ ಹೋಗೋದಿಲ್ಲ. ಕೇಸ್ ಇದ್ರೆ ಮಾತ್ರ ಫಾಸ್ಟ್. ಕೇಸ್ ಹೋದ್ರೆ ಇದ್ರೆ ಮಾತ್ರ ಫಾಸ್ಟ್ ಹೋಗೋದು. ಅಷ್ಟೇ. ಪುಣ್ಯಗೆ ಅವರು ಇಲ್ದಿದ್ರೆ ಫಾಸ್ಟ್ ಇದ್ರೆ ಅವರು ನಮ್ಮ ಗಾಡಿ ಅಡಿಯಲ್ಲೇ ಹೋಗ್ಬೇಕಿತ್ತು. ಅವ್ರ ಕಾರು ಸೀರಿಯಸ್ಲಿ ಅಪ್ಪ ಸ್ಪೀಡಲ್ಲಿದ್ರು ಅವ್ರು ಅಷ್ಟು ಅಷ್ಟು ಸ್ಪೀಡಲ್ಲಿ ಸಿಕ್ಕಾಪಟ್ಟೆ. ನಾವು ಅಲ್ಲಿಂದ ಗಾಡಿ ಓವರ್ಟೇಕ್ ಮಾಡಿ ರಿಟರ್ನ್ ಹೋಗಲು ಬಿದ್ದು ನಾನು ಲೆಕ್ಕಕ್ಕೆ ನಾವು ಈ ಕಡೆಯಿಂದ ಆ ಕಡೆಯಿಂದ ಬಂದಿದ್ದು ಹಾಂ ಆಪೋಸಿಟ್ ಅಲ್ಲಿ ಬಂದಿದ್ದು ಗಾಡಿ ಅದು. ಬಂಪರಿಗೆ ಹೊಡೆದು ಈ ಕಡೆ ಟರ್ನ್ ಆಗಿ ನಮ್ಮ ಇದ್ರ ಮೇಲಿಂದ ಜಂಪ್ ಹಾಕೊಂಡು ನಮ್ದು ಎಷ್ಟು ಡ್ಯಾಮೇಜ್ ಆಗಿದೆ ನೋಡಿ ಗಾಡಿ. ನೋಡಿದ್ರೆ ಅದು ಅವ್ರು ಬದುಕು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಆಗಿದೆ ಅದು. ಪಿಕ್ಚರ್ನಲ್ಲಿ ಆದಂಗೆ ಆಯ್ತು. ನಾನು ಎದುರುಗಡೆ ಕೂತ್ಕೊಂಡಿದ್ದು ನೋಡಿದ್ರೆ ಈಗೀಗ ಮೇಲಿಂದ ಹರ್ಕೊಂತ. ಹೌದು, ಈಗ ರೋಲ್ ಹಾಕೊಂಡು. ದೇವ್ರೆ, ಅವ್ರಿಗಿದು ಎರಡನೇ ಜನ್ಮನೇ. ಸೀರಿಯಸ್ಲಿ ಅಯ್ಯೋ ಕಾರ್ ಹೋದ್ರು ತಗೋಬೋದು ಮಾರೈತಿ. ಜೀವನೇ ಹೋಗಿದ್ದಿದ್ರೆ. ನಿನ್ನೆ ನೋಡ್ಲಿಲ್ವ ಅಲ್ಲಿ ಶಿರ್ಸಿಲಿ ಒಬ್ಬ ಹುಡುಗನ ತಲೆ ಮೇಲೆ ಕಿಟಕಿ ಬಿದ್ದು ತಲೆನೇ ಓಪನ್, ಅವ್ನು ಸತ್ತೇ ಹೋದ. ಚಿಕ್ಕ ಹುಡುಗ ಆಟ ಆಡ್ಕೊಂಡಿದ್ರಂತೆ. ತಲೆ ಮೇಲೆ ಇದು ಸಿಮೆಂಟ್ ಕಿಟಕಿ ಬರುತ್ತಲ್ಲ, ಅದು ತಲೆ ಮೇಲೆ ಬಿದ್ದು ಪಾಪ ಹೋಳಾಗೋಯ್ತು ತಲೆ. ನಾವು ಅಲ್ಲಿ ಏನಕ್ಕೋ ಫೋನ್ ಮಾಡಲಿಕ್ಕೆ ಅಂತ ನಿಲ್ಸ್ಕೊಂಡ್ವಿ. ಜನ ಆಗ್ತಾಯಿದ್ರು, ಕೇಳಿದ್ರೆ ಹಂಗೆ ಅಂದರು. ಪುಣ್ಯನೇ ನಿಜವಾಗ್ಲೂ ಅವ್ರು. ಇದು ಪುಣ್ಯ ಇವ್ರದ್ದು. ಹೌದು ಸರ್, ಇವರು ಒಳ್ಳೆ ರಕ್ಷಿಸಿದೆ. ಅದು ಹೆಂಗೆ ನಿಂತಿದೆ ನೋಡೋಲ್ಲ. ಅದು ಕಂಬ ಬಿದ್ದು ಏನಾರ ಲೈನರ ಕಾರ್ ಮೇಲೆ ಬಿದ್ದಿದ್ರೆ ಅಲ್ಲೇ ಎಷ್ಟೊಂದು ಹೊಗೆ ಹತ್ಕೊಂಡ್ಬಿಟ್ರೆ ಅದು. ಅದಕ್ಕೆ ಗಾಡಿಗೆ ಓ ಅಲ್ಲಿ ಟಚ್ ಉಂಟು ಗಾಡಿ. ಹಾಂ ಹಾಂ ವಯರು ನಮಗೆ ಹೆದರಿಕೆ ಆಗಿದೆ ತೆಗಿಲಿಕ್ಕೆ. ಕರೆಂಟ್ ಹೋಯ್ತು. ಕರೆಂಟ್ ಅದು ಶಾರ್ಟ್ ಆಯ್ತಲ್ಲ ಅಷ್ಟಾಗಿದೆ. ಸರಿ ಸರ್, ಹುಷಾರು ಸರ್. ಅದೇ ಇದು ಗಾಡಿ ಇದು ಇನ್ನೊಂದು ಸೈಡು ಏನೂ ಇಲ್ಲ ಗಾಡಿ ಟೋಟಲ್ ಗಾಡಿ ಹೋಗ್ತದೆ. ನಾನು ಚಪ್ಪಲ್ ಹಾಕ್ರಾ ಹಿಂಗೆಂತ ಆಗಿಲ್ಲೇನೋ ಹಿಂಗೆಂತ ಆಗಿಲ್ಲೇನೋ ಮುಂದಿದ್ದ ಗ್ರ್ಯಾಂಡ್ ಐಟಮ್. ಸರ್ ಹಾಂ ಒಂದು ಕಾಲ್ ಮಾಡಿ ಮೇಡಮ್, ಗೊತ್ತಾಗ್ತದೆ. ಕಾಲ್ ಮಾಡಿ. ಆಗೋದಿಲ್ಲ ಅಲ್ಲ, ನೆಟ್ವರ್ಕು ಇಲ್ಲ ಮಾರ್ರೆ ಇಲ್ಲಿ ಕಾಲ್ ಮಾಡಲಿಕ್ಕೆ. ಈ ಕಡೆ ಹೋಗುತ್ತದೆಯೋ ಇದು ಗ್ರ್ಯಾಂಡ್ ಐಟಮ್. ಯಾರಿಗೂ ಏನೂ ಆಗಿಲ್ಲ. ಗಾಡಿ ಫುಲ್ ಟೋಟಲ್ ಲಾಸ್. ಫಿಲಮ್ ಸ್ಟೈಲಲ್ಲಿ ಹಾರ್ಕೊಬಂದು ಬಿದ್ರಂತೆ. ಫಿಲಮ್ ಸ್ಟೈಲಲ್ಲಿ ಹಾರ್ಕೊಂಬಂದು ಬಿದ್ದಿದ್ದಂತೆ ಅದು. ಏನು ಈ ಸಣ್ಣ ರೋಡ ಫಾಸ್ಟಾಗಿ ಯಾಕೆ ಹೋಗ್ತಾರೆ ಅಂತ.
ಹೊಡುವ. ತುಂಬಿಕೊಂಡು ಹೋಗ್ಬೇಕು, ಯಾವ ಟೈರು ನೆಟ್ಟಿಗಿಲ್ಲ, ಒಂದು ಟೈರ್ ಪಿಸ್ ಹೋಗಿದೆ. ಇದು ಹಿಂಗೆ ಅದು ಹಂಗೆ ಆಗದೆ ಇರೋದು ಅಷ್ಟೇ ಟೈಮ್ ಚಲೋ ಅದು. ಹೌದು ಮರಿಯೋದು. ಫೈರ್ ಇಂಜಿನ್ ನೋಡಿದೆ ಹಂಗಾಗಿದೆ. ಅದ್ರಲ್ಲೇ ನೀರು ಲೀಕ್ ಆಗ್ತಾ ಇದೆಯಲ್ಲ, ಸೊ ಹಿಂಗಾಗಿದೆ. ಕಾಲ್ ಮಾಡಿ ಮೇಡಮ್. ಹೊರಡೋಣ. ಇದು ಪುಣ್ಯಕ್ಕೆ ಕರೆಂಟ್ ಇದ್ರೆ ಬರ್ನ್. ಹೌದು ಸರ್. ಅಯ್ಯೋ ನಾನು ಅದೇ ಅಂದ್ಕೊಂಡೆ, ಪೆಟ್ರೋಲ್ ಬೇರೆ ಅಲ್ಲ, ಬೇಗ ಹತ್ಕೊಳತ್ತದು. ಬರ್ನ್ ಆಗಿ ಹೋಗ್ತಿದ್ದೆ ಅವ್ರು ಅಷ್ಟು ಮಂದಿ, 4 ಮಂದಿ. ಹಾಂ, ಅಷ್ಟು ಟೈಮ್ ಚಲೋ ಇದೆ ಪಾಪ. ದೇವ್ರೆ, ಎಷ್ಟು ಲಕ್ ಅಂದರೆ ಒಬ್ರಿಗೂ ಏನೂ ಆಗಿಲ್ಲ ನೋಡಿ. ಹಾಂ ಹೌದು, ಒಂಚೂರು ಏನಾಗಿಲ್ಲ. ನೋಡಿದ್ರೆ ನೋಡಿದ್ರೆ ಭಾರಿ ಅಪ್ಪ ಸರ್. ಅದೇ ದೇವ್ರಿಗೆ ಹೂವೆಲ್ಲ ಜಾಸ್ತಿ ಆಗಿದೆ. ಹೂವು ನೈವೇದ್ಯ ಜಾಸ್ತಿ ಆಗಿದೆ ಹೂವು. ಅವರು ಅದೇ ಪುರೋಹಿತರೆ ಮೈಸೂರಲ್ಲಿ ಟೀಚರ್ ಇದ್ದಾರಂತೆ. ಹಾಂ ಹಾಂ. ಇಲ್ಲಿ ಮಗನೇನೋ ಉಪನಯನ ಮಾಡ್ಲಿಕ್ಕೆ ಊರಿಗೆ ಬಂದರೆ. ಅಯ್ಯೋ. ಹಾಂ, ಕರೆಂಟ್ ಲೈನ್ ಇತ್ತು ಮತ್ತು ಅದಕ್ಕೆ ಅದು ಪುಣ್ಯಕ್ಕೆ ಏನೂ ಆಗಿಲ್ಲ. ಅದು ಜಸ್ಟ್ ಚೂರು ಕಿಡಿ ಹಾಕ್ತಿದ್ರು, ಕೂಲೆಂಟ್ ಎಲ್ಲ ಹೊಡೆದಿದ್ಯಾ? ಹೌದು, ಚೂರು ಕಿಡಿ ಹಾಕಿದ್ರು. ಪೆಟ್ರೋಲ್ ಇದಾದರೆ ಹೋಗ್ಬಿಟ್ಟಿತ್ತು. ಅಲ್ಲ ಅವೇನು ಮಾಡಮ್ಮೆ, ಹಿಂಗೆ ಬಂದಲ್ಲ ಈ ಫೈರ್ ಬ್ರಿಗೇಡಿಗೆ ಓವರ್ಟೇಕ್ ಮಾಡ್ಲಿಕ್ಕೆ ಹೋದ, ಮುಂದ್ಗಡೆ ಬೈಕ್ ಬಂದುಬಿಡ್ತು. ನಿನಗೆ ಕಂಟ್ರೋಲ್ ಆಗಲಿ. ಇವೇನು ಮಾಡ್ದೆ, ಫೈರ್ ಬ್ರಿಗೇಡ್ ಜಸ್ಟ್ ಮುಂದೆ ತಾಕ್ಸ್ದ. ಆ ಮೂಮೆಂಟಲ್ಲಿ ತಾಕ್ಸಿದ್ಮೇಲೆ ಇದು ಹಿಂಗೆ ತಿರುಗಿ ಏನು ಮಾಡ್ದೆ, ಫೈರ್ ಬ್ರಿಗೇಡ್ ಮೇಲ್ಗಡೆ ಹಾರಿದ್ದು ಗಾಡಿ, ಮೇಲ್ಗಡೆ ಹಾರಿ ಉಲ್ಟಾ ಮಾಡಿ. ಈಗ ಟ್ರಾನ್ಸ್ಫಾರ್ಮರ್ ಇಲ್ಲ ಅಂದರೆ ಕಾಡಲ್ಲಿ ಹೋಗ್ಬಿಡ್ತಿದ್ದು. ಅಷ್ಟು ಫಾಸ್ಟ್ ಇತ್ತು ಪುಣ್ಯಕ್ಕೆ. ಮತ್ತೆ ಇಲ್ಲಿ ಯಾವುದೋ ವೆಹಿಕಲ್ ಇದ್ರೆ ಇಲ್ಲಿ ಬಂದುಬಿಡ್ತಿದ್ದ ವಾಪಸ್. ಹಾಂ, ತುಂಬ ಸ್ಪೀಡ್ ಇದ್ರು ಅಂತ ಹೇಳಿದ್ರು. ಅಲ್ಲಿಂದ ಸ್ಪೀಡ್ ಬರ್ತಾರೆ. ಗಾಡಿ ಗೊತ್ತಾಗ್ತದಲ್ಲ, ಜಸ್ಟ್ ಟರ್ನ್ ಆಗಿದ್ದಕ್ಕೆ ಮೂಮೆಂಟಲ್ಲಿ ವಾಪಸ್ ರಿವರ್ಸ್ ಬಂದ್ಬಿಡ್ತದೆ. ಅವಾಗ ಹೇಳೋದಾಗ್ತದೆ. ಅವನು ಕ್ಲೀನಾಗಿ ಓವರ್ಟೇಕ್ ಮಾಡಿಲ್ಲ ಅಂತ ಒಂದೇ ಸಲ ಹೇಳ್ಕೊಬಿಟ್ನಂತೆ ಲೆಫ್ಟಿಗೆ. ಫೈರ್ ಐತಲ್ಲ, ಇವರಿಗೆ ಓವರ್ಟೇಕ್ ಮಾಡಿ ಮುಂದ್ಗಡೆ ಬೈಕ್ ಬಂದ್ಬಿಡ್ತು, ಕಂಟ್ರೋಲ್ ಆಗಲಿಲ್ಲ ಇವನಿಗೆ. ಸೈಡ್ ತಗೊಂಡೆ, ಸೈಡ್ ಜಸ್ಟ್ ಮುಂದ್ಗಡೆ ಇದೆಯಲ್ಲ ಫೈರ್ ಬ್ರಿಗೇಡ್ ಮುಂದ್ಗಡೆ ಟಚ್ ಆಗಿ ಇವ್ರ ಗಾಡಿ ಬ್ಯಾಕ್ ಸೈಡು, ಫೈರ್ ಇದು ಫ್ರಂಟಿಗೆ ಟಚ್ ಆಗಿ ಮತ್ತೆ ವಾಪಸ್ ಓವರ್ಟೇಕ್ ಮಾಡಿದವ್ರೆ ಅದು